ನೋಡ್ಕೊಳ್ಳಿ ಕ್ವಶನ್ನು. ಇವ್ಯಾಲ್ಯುಯೇಟ್ ಲಿಮಿಟ್ ಎಕ್ಸ್ಟೆನ್ಸ್ ಟು 0 a power x plus b power x plus c power x plus d power x whole divided by 4 whole power 1/x. ಹೆಂಗೆ ಮಾಡೋದು ನೋಡ್ಕೊಳ್ಳಿ ಸೊಲ್ಯೂಷನ್. ಇಲ್ಲಿ k is equal to ಅಂತ ಬರ್ಕೊಳ್ಳಿ. k is equal to ಲಿಮಿಟ್ ಎಕ್ಸ್ಟೆನ್ಸ್ ಟು 0 a power x plus b power x plus c power x plus d power x whole divided by 4 whole power 1/x. ಇಲ್ಲೇನು ಮಾಡಬೇಕು, ಎಕ್ಸ್ ಜಾಗದಲ್ಲಿ 0 ಹಾಕಿ. ಎಕ್ಸ್ ಜಾಗದಲ್ಲಿ 0 ಹಾಕಿದ್ರೆ ಇದು a ಪವರ್ 0 ಅಂದರೆ ನಾಲ್ಕು ಇಟ್ಕೊಳ್ಳಿ 1, b ಪವರ್ 0 ಅಂದರೆ 1, c ಪವರ್ 0 ಅಂದರೆ 1, d ಪವರ್ 0 ಅಂದರೆ 1, 1/0 ಅಂದರೆ ಇನ್ಫಿನಿಟಿ. ಇದು ಜ್ಞಾಪಕ ಇಟ್ಕೋಬೇಕು ನೀವು. a ಪವರ್ 0 ಅಂದರೆ 1, b ಪವರ್ 0 ಅಂದರೆ 1, d ಪವರ್ 0 ಅಂದರೆ 1, 1/0 ಅಂದರೆ ಇನ್ಫಿನಿಟಿ. ಈಗೇನು ಮಾಡಬೇಕು, ಇದು ಜ್ಞಾಪಕ ಇಟ್ಕೊಂಡಿರಿ. ಈಗ ಇಲ್ಲಿ 1 + 1 + 1 + 1 ಎಷ್ಟು 4, 4/4 1, 1/0 ಇನ್ಫಿನಿಟಿ ಅಂದರೆ 1 ಪವರ್ ಇನ್ಫಿನಿಟಿ ಆಗುತ್ತೆ. ಇದು 1 ಪವರ್ ಇನ್ಫಿನಿಟಿ ಬಂದರೆ ಏನು ಮಾಡಬೇಕು, ಅದಕ್ಕೆ ಇಂಡಿಟರ್ಮಿನೆಂಟ್ ಫಾರ್ಮ್ ಅಂತ ಹೇಳ್ತೀವಿ. ಟೇಕ್ ಲಾಗ್ ಆನ್ ಬೋತ್ ಸೈಡ್. ಲಾಗ್ k is equal to ಲಿಮಿಟ್ ಎಕ್ಸ್ಟೆನ್ಸ್ ಟು 0 log of a power x plus b power x plus c power x plus d power x whole divided by 4 whole power 1/x. ಇದು ಲಾಗ್ m ಪವರ್ n ಫಾರ್ಮುಲಾ ಅಪ್ಲೈ ಮಾಡಬೇಕು. ಲಾಗ್ m ಪವರ್ n ಅಂದರೆ n ಲಾಗ್ m. ಇದೇನಾಗುತ್ತೆ, ಲಾಗ್ k is equal to ಲಿಮಿಟ್ ಎಕ್ಸ್ಟೆನ್ಸ್ ಟು 0 1/x log of a power x plus b power x plus c power x plus d power x whole divided by 4 ಆಗುತ್ತೆ. ಈಗ ಲಾಗ್ m/n ಫಾರ್ಮುಲಾ ಅಪ್ಲೈ ಮಾಡಬೇಕು. ಲಾಗ್ m/n ಅಂದ್ರೇನು, ಲಾಗ್ m ಮೈನಸ್ ಲಾಗ್ n. ಗೊತ್ತಾಗ್ತಿದೆಯಲ್ವಾ? ಇಲ್ಲೇನು ಮಾಡಬೇಕು, ಲಾಗ್ m/n ಫಾರ್ಮುಲಾ ಅಪ್ಲೈ ಮಾಡಬೇಕು. ಇಲ್ಲಿ m ಅಂದರೆ ಏನು, a ಪವರ್ x plus b ಪವರ್ x plus c ಪವರ್ x plus d ಪವರ್ x. n ಅಂದರೆ 4. ಈಗ ಹೇಳಿ ಏನಾಗುತ್ತೆ, ಲಾಗ್ k is equal to ಲಿಮಿಟ್ ಎಕ್ಸ್ಟೆನ್ಸ್ ಟು 0 1/x. ಲಾಗ್ m ಅಂದ್ರೇನು, ಲಾಗ್ ಆಫ್ a ಪವರ್ x ಪ್ಲಸ್ b ಪವರ್ x ಪ್ಲಸ್ c ಪವರ್ x ಪ್ಲಸ್ d ಪವರ್ x ಮೈನಸ್ ಲಾಗ್ n ಅಂದ್ರೇನು, ಲಾಗ್ 4. ಇಲ್ಲೇನಾಗುತ್ತೆ, 1 ಇಂಟು ಎನಿಥಿಂಗ್ ಏನು, ಎನಿಥಿಂಗು. ಹೇಳಿ ಲಾಗ್ k is equal to ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಲಾಗ್ ಆಫ್ ಹೇಳಿ a ಪವರ್ x ಪ್ಲಸ್ b ಪವರ್ x ಪ್ಲಸ್ c ಪವರ್ x ಪ್ಲಸ್ d ಪವರ್ x ಮೈನಸ್ ಲಾಗ್ 4 ಹೋಲ್ ಡಿವೈಡೆಡ್ ಬೈ x. ಕರೆಕ್ಟ್ ಅಲ್ವಾ? ಈಗ ಎಕ್ಸಾಕ್ಟಲ್ಲಿ 0 ಹಾಕಿದ್ರೆ ಏನಾಗುತ್ತೆ, 0 ಪ್ಲಸ್ b ಪವರ್ 0 ಪ್ಲಸ್ c ಪವರ್ 0 ಪ್ಲಸ್ d ಪವರ್ 0 1 1 1 1 ಅಂದರೆ 4 ಆಗುತ್ತೆ. ಲಾಗ್ 4 ಮೈನಸ್ ಲಾಗ್ 4 ಏನಾಗುತ್ತೆ, 0/0. ಈಗೇನು ಮಾಡಬೇಕು, ಫಸ್ಟು ಈ 0ನ ಇದು ನ್ಯೂಮರೇಟ್ರ್ ಇದು ಏನಿದೆ 0/0 ಫಾರ್ಮಲ್ಲಿ ಬಂದಿದೆ. ನಾವೇನು ಮಾಡಬೇಕೀಗ, ಲಾಗ್ k is equal to, ಅರ್ಥ ಆಗ್ತಿದೆಯಲ್ವಾ? 0/0 ಬಂದರೆ ಏನು, ಯಾವ ರೂಲ್ ಅಪ್ಲೈ ಮಾಡಬೇಕು, ಬೈ LH ರೂಲ್ ಅಪ್ಲೈ ಮಾಡಬೇಕು. LH ರೂಲ್ ಯಾವ ಥರ, ಬೈ LH ರೂಲ್. ಅರ್ಥ ಆಗ್ತಿದೆಯಲ್ವಾ? ಈ ಫಸ್ಟು 0 ಯಾವುದರಿಂದ ಬಂದಿರೋದು, ಇದರಿಂದ ಬಂದಿರೋದು, ಇದನ್ನ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. ಆಮೇಲೆ ಈ 0 ಯಾವುದರಿಂದ ಬಂದಿರೋದು, ಇದನ್ನ ಫಸ್ಟು ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿ ನ್ಯೂಮರೇಟ್ರಿಗೆ ಬರೀಬೇಕು. ಅರ್ಥ ಆಗ್ತಿದೆಯಲ್ವಾ? ಏನಾಗುತ್ತೆ ಹೇಳಿ, LH ರೂಲ್ ಅಪ್ಲೈ ಮಾಡೋದು ಯಾವ ಥರ, ಲಾಗ್ k is equal to ಲಾಗ್ k ಲೆಫ್ಟ್ ಹ್ಯಾಂಡ್ ಹಂಗೆ ಇರಲಿ, ಲಿಮಿಟ್ ಎಕ್ಸ್ಟೆನ್ಸ್ ಟು 0ನೂ ಹಂಗೆ ಇರಲಿ. ನ್ಯೂಮರೇಟ್ರಲ್ಲಿ ಇಲ್ಲಿ ನ್ಯೂಮರೇಟ್ರ್ ಬರುತ್ತಲ್ಲ, ಇಲ್ಲಿ ಅರ್ಥ ಆಗ್ತಿದೆಯಲ್ವಾ? ಏನು ಬರುತ್ತೆ, ಡಿಫ್ರೆನ್ಷಿಯೇಷನ್ ಆಫ್ d/dx ಆಫ್ ಏನು ಮಾಡಬೇಕು, ಲಾಗ್ ಆಫ್ a ಪವರ್ x ಪ್ಲಸ್ b ಪವರ್ x ಪ್ಲಸ್ c ಪವರ್ x ಪ್ಲಸ್ d ಪವರ್ x ಮೈನಸ್ ಲಾಗ್ 4. ಇದ್ರದ್ದು ಡಿಫ್ರೆನ್ಷಿಯೇಟ್ ಮಾಡಿ ಇಲ್ಲಿ ಬರೀಬೇಕು. ಅರ್ಥ ಆಗ್ತಿದೆಯಲ್ವಾ? ಈ 0 ಬಂದಿರೋದು ಇದರಿಂದ ತಾನೇ, ಅದನ್ನೇ ಡಿಫ್ರೆನ್ಷಿಯೇಟ್ ಮಾಡಿ ನ್ಯೂಮರೇಟರ್ ಬರೀಬೇಕು. ಈಗ ಲಾಗ್ಗೆ ಡಿಫ್ರೆನ್ಷಿಯೇಷನ್ ಏನು, ಲಾಗ್ ಆಫ್ ಎನಿಥಿಂಗ್ಗೆ 1/ಎನಿಥಿಂಗು. ಆಮೇಲೆ ಇಲ್ಲಿ a ಪವರ್ xಗೆ ಡಿಫ್ರೆನ್ಷಿಯೇಷನ್ ಗೊತ್ತಿರಬೇಕು. ಒಂದು ಜ್ಞಾಪಕ ಇಟ್ಕೊಳ್ಳಿ, d/dx ಆಫ್ ಲಾಗ್ f ಅಂದ್ರೇನು, 1/f d/dx ಆಫ್ f. ಲಾಗ್ ಆಫ್ ಎನಿಥಿಂಗ್ ಅಂದರೆ
1 ಬೈ ಎನಿಥಿಂಗ್ ಡಿ ಬೈ ಡಿ ಎಕ್ಸ್ ಆಫ್ ಎನಿಥಿಂಗ್. ಇನ್ನೊಂದು ಏನು ಗೊತ್ತಿರಬೇಕು ನಿಮಗೆ, ಇನ್ನೊಂದು ಏನು ಗೊತ್ತಿರಬೇಕು, ಡಿ ಬೈ ಡಿ ಎಕ್ಸ್ ಆಫ್ ಎ ಪವರ್ ಎಕ್ಸ್ದು ಫಾರ್ಮುಲಾ ಗೊತ್ತಿರಬೇಕು. ಹೇಳಿ, ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಫ್ ಅಂದ್ರೇನು, 1 ಬೈ ಎಫ್ ಡಿ ಬೈ ಡಿ ಎಕ್ಸ್ ಆಫ್ ಎಫ್. ಡಿ ಬೈ ಡಿ ಎಕ್ಸ್ ಆಫ್ ಎ ಪವರ್ ಎಕ್ಸ್ ಅಂದ್ರೇನು, ಎ ಪವರ್ ಎಕ್ಸ್ ಲಾಗ್ ಎ. ಅರ್ಥ ಆಗ್ತಿದೆಯಲ್ವಾ? ಹೇಳಿ, ಇದನ್ನ ಯಾವ ಥರ ಮಾಡೋದು ಹೇಳಿ. ಸ್ವಲ್ಪ ಈ ಕಡೆ ಬರೀತೀನಿ. ಹೇಳಿ, ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಫ್ ಅಂದ್ರೇನು, 1 ಬೈ ಎಫ್ ಡಿ ಬೈ ಡಿ ಎಕ್ಸ್ ಆಫ್ ಎಫ್. ಡಿ ಬೈ ಡಿ ಎಕ್ಸ್ ಆಫ್ ಎ ಪವರ್ ಎಕ್ಸ್ ಅಂದ್ರೇನು, ಎ ಪವರ್ ಎಕ್ಸ್ ಲಾಗ್ ಎ. ರಫಾಗಿ ಬರೀತೀನಿ, ಗೊತ್ತಾಗ್ತಿದೆಯಲ್ವಾ? ಈಗ ಹೇಳಿ, ಲಾಗ್ ಆಫ್ ಎ ಪವರ್ ಎಕ್ಸ್ ಪ್ಲಸ್ ಬಿ ಪವರ್ ಎಕ್ಸ್ ಪ್ಲಸ್ ಸಿ ಪವರ್ ಎಕ್ಸ್ ಪ್ಲಸ್ ಡಿ ಪವರ್ ಎಕ್ಸ್ ಅಂದರೆ 1 ಬೈ ಇದು ಬರ್ಕೋಬೇಕು ಫುಲ್ಲು. ಹೇಳಿ, 1 ಬೈ ಪ್ಲಸ್ ಬಿ ಪವರ್ ಎಕ್ಸ್ ಪ್ಲಸ್ ಸಿ ಪವರ್ ಎಕ್ಸ್ ಪ್ಲಸ್ ಡಿ ಪವರ್. ಎ ಪವರ್ ಎಕ್ಸ್ಗೇನು, ಎ ಪವರ್ ಎಕ್ಸ್ ಲಾಗ್ ಎ, ಎಕ್ಸ್ಗೆ 1 ಬರೋದು. ಬಿ ಪವರ್ ಎಕ್ಸ್ಗೆ ಬಿ ಪವರ್ ಎಕ್ಸ್ ಲಾಗ್ ಬಿ. ಇದು ರಬ್ ಮಾಡಲ, ಗೊತ್ತಾಯ್ತಲ್ವಾ? ಇದೆಲ್ಲ ಗೊತ್ತಾಯ್ತಲ್ವಾ? ಇದೊಂದು ಮಾತ್ರ ಇರಲಿ, ಯಾವುದು ಇದು? ಹೇಳಿ, ಎ ಪವರ್ ಎಕ್ಸ್ಗೇನು, ಎ ಪವರ್ ಎಕ್ಸ್ ಲಾಗ್ ಎ. ಬಿ ಪವರ್ ಎಕ್ಸ್ಗೇನು, ಬಿ ಪವರ್ ಎಕ್ಸ್ ಲಾಗ್ ಬಿ. ಸಿ ಪವರ್ ಎಕ್ಸ್ಗೇನು, ಸಿ ಪವರ್ ಎಕ್ಸ್ ಲಾಗ್ ಸಿ. ಡಿ ಪವರ್ ಎಕ್ಸ್ಗೆ ಡಿ ಪವರ್ ಎಕ್ಸ್ ಲಾಗ್ ಡಿ. ಅರ್ಥ ಆಗ್ತಿದೆಯಲ್ವಾ? ಈಗ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಏನಾಗುತ್ತೆ? ಲಾಗ್ ಕೆ ಈಸ್ ಈಕ್ವಲ್ ಟು 1 ಇಂಟು ಎನಿಥಿಂಗ್ ಅಂದ್ರೇನು, ಎನಿಥಿಂಗ್. ಗೊತ್ತಾಗ್ತಿದೆಯಲ್ವಾ? ಈಗ ಏನಾಗುತ್ತೆ ಹೇಳಿ, ಎ ಪವರ್ ಎಕ್ಸ್ ಲಾಗ್ ಎ ಪ್ಲಸ್ ಬಿ ಪವರ್ ಎಕ್ಸ್ ಲಾಗ್ ಬಿ ಪ್ಲಸ್ ಸಿ ಪವರ್ ಎಕ್ಸ್ ಲಾಗ್ ಸಿ ಪ್ಲಸ್ ಡಿ ಪವರ್ ಎಕ್ಸ್ ಲಾಗ್ ಡಿ ಹೋಲ್ ಡಿವೈಡೆಡ್ ಬೈ, ಹೇಳಿ, ಎ ಪವರ್ ಎಕ್ಸ್ ಪ್ಲಸ್ ಬಿ ಪವರ್ ಎಕ್ಸ್ ಪ್ಲಸ್ ಸಿ ಪವರ್ ಎಕ್ಸ್ ಪ್ಲಸ್ ಡಿ ಪವರ್ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಇದು ಒಂದು ಸಾರಿ, ಇಲ್ಲಿ ಮಾಡಿದ್ದೇನು ನಾನು ಫಸ್ಟು ನ್ಯೂಮರೇಟ್ರಿಗೆ ಆಯಿತು. ಅರ್ಥ ಆಗ್ತಿದೆಯಲ್ವಾ? ಇನ್ನೂ ಡಿನಾಮಿನೇಟ್ರ್ ಇದೆ ನೋಡಿ. ಇದೇನಿದು? ಕೆ ಈಸ್ ಲಾಗ್ ಕೆ ಅಲ್ವಾ? ಲಾಗ್ ಕೆ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು 0. ಇದು ಫುಲ್ಲು ಏನು, ನ್ಯೂಮರೇಟರ್. ಆಮೇಲೆ ಡಿನಾಮಿನೇಟ್ರಿಗೆ ಇಲ್ಲಿ ಇದು ಡಿನಾಮಿನೇಟ್ರಲ್ಲಿ ಏನು ಬರೀಬೇಕು ಹೇಳಿ, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಅಂದ್ರೇನು, 1. ಗೊತ್ತಾಯ್ತಲ್ವಾ? ಇಲ್ಲಿ 1 ಬರಿಬೇಕು, ಆಮೇಲೆ ಮಲ್ಟಿಪ್ಲೈ ಮಾಡಿ. ಗೊತ್ತಾಗ್ತಿದೆಯಲ್ವಾ? ಅದೊಂದು ಬರೀಲಿಲ್ಲ ನಾನು. ಈಗ ಗೊತ್ತಾಯ್ತಲ್ವಾ ನಿಮಗೆ? ಫಸ್ಟ್ ಏನು ಮಾಡಬೇಕು, ಎಲ್ ಎಚ್ ರೂಲ್ ಅಂದ್ರೇನು, ನ್ಯೂಮರೇಟ್ರಿಗೆ ಡಿಫ್ರೆನ್ಷಿಯೇಟ್ ಮಾಡಿ ಮೇಲ್ಗಡೆ ಬರೀಬೇಕು, ಡಿನಾಮಿನೇಟರ್ನ ಡಿಫ್ರೆನ್ಷಿಯೇಟ್ ಮಾಡಿ ಕೆಳಗಡೆ ಬರೀಬೇಕು. ಏನಾಗುತ್ತೆ ಈಗ? ಲಾಗ್ ಕೆ ಅಂದರೆ ಲಿಮಿಟ್ ಎಕ್ಸ್ಟೆನ್ಸ್ ಟು 0. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಎ ಪವರ್ ಎಕ್ಸ್ ಲಾಗ್ ಎ ಪ್ಲಸ್ ಬಿ ಪವರ್ ಎಕ್ಸ್ ಲಾಗ್ ಬಿ ಪ್ಲಸ್ ಸಿ ಪವರ್ ಎಕ್ಸ್ ಲಾಗ್ ಸಿ ಪ್ಲಸ್ ಡಿ ಪವರ್ ಎಕ್ಸ್ ಲಾಗ್ ಸಿ ಡಿ ಡಿವೈಡೆಡ್ ಬೈ, ಹೇಳಿ, ಎ ಪವರ್ ಎಕ್ಸ್ ಪ್ಲಸ್ ಬಿ ಪವರ್ ಎಕ್ಸ್ ಪ್ಲಸ್ ಸಿ ಪವರ್ ಎಕ್ಸ್ ಪ್ಲಸ್ ಡಿ ಪವರ್ ಎಕ್ಸ್. ಈಗ ಇದನ್ನ ರಬ್ ಮಾಡಿಬಿಡ್ತೀವಿ. ಈಗ ಎಕ್ಸ್ ಜಾಗದಲ್ಲಿ 0 ಹಾಕಿದ್ರೆ ಏನಾಗುತ್ತೆ? ಎ ಪವರ್ 0 ಅಂದ್ರೇನು, 1 ಇಂಟು ಲಾಗ್ ಎ ಆಗುತ್ತೆ. 1 ಇಂಟು ಲಾಗ್ ಎ ಅಂದರೆ ಬಿ ಪವರ್ ಎಕ್ಸ್ ಅಂದರೆ 1 ಇಂಟು ಲಾಗ್ ಬಿ. ಸಿ ಪವರ್ ಎಕ್ಸ್ ಅಂದರೆ ಸಿ ಪವರ್ 0 ಅಂದರೆ 1 ಇಂಟು ಲಾಗ್ ಸಿ ಪ್ಲಸ್ 1 ಇಂಟು ಡಿವೈಡೆಡ್ ಬೈ ಎ ಪವರ್ 0 ಅಂದರೆ 1 ಪ್ಲಸ್ 1 ಪ್ಲಸ್ 1. ಏನಾಯಿತು? ಇದು 1 ಪ್ಲಸ್ 1 ಪ್ಲಸ್ 1 ಪ್ಲಸ್ 1 ಎಷ್ಟು? 4. ಈಗ ನೋಡಿ, ಇಲ್ಲಿ x0 ಹಾಕಿದಾಗ ಏನು ಇಂಡಿಟರ್ಮಿನೆಂಟ್ ಫಾರ್ಮ್ ಅಂತೂ ಬರ್ತಾಯಿಲ್ಲ, 1 ಪವರ್ ಇನ್ಫಿನಿಟಿ ಅಥವಾ 0/0. ಆವಾಗ ನಾವು ಹಾಕ್ಬಿಡ್ಬೇಕು. ಗೊತ್ತಾಗ್ತಿದೆಯಲ್ವಾ? ಏನಾದರೂ 1 ಪವರ್ ಇನ್ಫಿನಿಟಿ ಬಂದರೆ ಗೊತ್ತಾಗ್ತಿದೆಯಲ್ವಾ? ಅದನ್ನ ಹೋಗ್ಸೋಕ್ಕೆ ಏನು ಮಾಡಬೇಕು? ಲಾಗು 0/0 ಬಂದರೆ ಬೈ ಎಲ್ ಎಚ್ ರೂಲ್. ಇಲ್ಲಿ ನಿಮಗೆ ಆನ್ಸರ್ ಬರ್ತಾಯಿದೆ, ಅದಕ್ಕೆ ಹಾಕ್ಬಿಡ್ಬೇಕು ವ್ಯಾಲ್ಯೂನ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಎಕ್ಸಾಕ್ಟಲ್ಲಿ 0 ಹಾಕಿ ಲಿಮಿಟ್ನ ತೆಗೆದ್ಬಿಡ್ಬೇಕು. ಎ ಪವರ್ 0 ಅಂದ್ರೇನು, 1 ಲಾಗ್ ಎ. ಬಿ ಪವರ್ 0 ಅಂದರೆ 1 ಲಾಗ್ ಬಿ. ಸಿ ಪವರ್ 0 ಅಂದರೆ 1 ಲಾಗ್ ಸಿ. ಡಿ ಪವರ್ 0 ಅಂದರೆ ಲಾಗ್ ಡಿ. ಇದು ಎ ಪವರ್ 0 ಅಂದರೆ 1 ಪ್ಲಸ್ 1 ಪ್ಲಸ್ 1 ಪ್ಲಸ್ 1. ಈಗ ಟೋಟಲ್ ಇದು ಎಷ್ಟಾಗುತ್ತೆ? ಇದು 1/4. ಇದು ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಅಂದರೆ ಲಾಗ್ ಎಮ್ ಇಂಟು ಎನ್ ಅಂದರೆ ಲಾಗ್ ಆಫ್ ಎ ಬಿ ಸಿ ಡಿ ಆಗುತ್ತೆ. ಅಂದರೆ ಲಾಗ್ ಕೆ ಏನಾಯಿತು?
ಲಾಗ್ ಎ ಬಿ ಸಿ ಡಿ ಹೋಲ್ ಪವರ್ 1/4 ಅಥವಾ ಕೆ ಅಂದರೆ ಎ ಬಿ ಸಿ ಡಿ ಹೋಲ್ ಪವರ್ 4. ಇಷ್ಟೇ ಆನ್ಸರ್. ಗೊತ್ತಾಯ್ತಲ್ವಾ? ಈಗ ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ಕೆ ಅಂದ್ರೇನು? ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಎ ಪವರ್ ಎಕ್ಸ್ ಪ್ಲಸ್ ಬಿ ಪವರ್ ಎಕ್ಸ್ ಪ್ಲಸ್ ಸಿ ಪವರ್ ಎಕ್ಸ್ ಪ್ಲಸ್ ಡಿ ಪವರ್ ಎಕ್ಸ್ ಹೋಲ್ ಡಿವೈಡ್ ಬೈ 4 ಹೋಲ್ ಪವರ್ 1/x. ಟೇಕ್ ಲಾಗ್ ಆನ್. ಲಾಗ್ ಕೆ ಅಂದರೆ ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಲಾಗ್ ಆಫ್ ಹೇಳಿ ಪ್ಲಸ್ ಬಿ ಪವರ್ ಎಕ್ಸ್ ಪ್ಲಸ್ ಸಿ ಪವರ್ ಎಕ್ಸ್ ಪ್ಲಸ್ ಡಿ ಪವರ್ ಎಕ್ಸ್ ಬೈ 4 ಹೋಲ್ ಪವರ್. ಲಾಗ್ ಎಮ್ ಪವರ್ ಎನ್ ಅಂದರೆ ಎನ್ ಲಾಗ್ ಎಮ್ 1/x ಲಾಗ್ ಆಫ್ ಸೇಮ್ ಬರ್ಕೊಳ್ಳಿ. ಆಮೇಲೆ ಇದು ಲಾಗ್ ಎಮ್ ಬೈ ಎನ್ ಅಂದ್ರೇನು? ಲಾಗ್ ಎಮ್ ಮೈನಸ್ ಲಾಗ್ ಎನ್. ಆಮೇಲೆ ಈ ಎಕ್ಸ್ನ ಇಲ್ಲಿ ಹೋಲ್ ಡಿವೈಡ್ ಬೈ 1 ಇದ್ದಾಗೆ 1 ಇಂಟು ಎನಿಥಿಂಗ್ ಈಸ್ ಎನಿಥಿಂಗ್ ಡಿವೈಡ್ ಬೈ ಎಕ್ಸ್ ಬೈ ಎಲ್ ಎಚ್ ರೂಲ್ ಅಂತ ಬರೆದು ಏನು ಮಾಡಬೇಕು? ಲಾಗ್ ಕೆ ಬರ್ಕೊಳ್ಳಿ, ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಬರ್ಕೊಳ್ಳಿ, ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿ ಇಲ್ಲಿ ಬರ್ಕೊಬಿಡಿ. ಆಮೇಲೆ ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿ ಇಲ್ಲಿ ಬರ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಇದು ಫುಲ್ಲು ನ್ಯೂಮರೇಟ್ರ್, ಇದು ಫುಲ್ಲು ಡಿನಾಮಿನೇಟ್ರ್. ಗೊತ್ತಾಗ್ತಿದೆಯಲ್ವಾ? ಆಮೇಲೆ ಇದನ್ನ ಮಲ್ಟಿಪ್ಲೈ ಮಾಡಿ ಈ ಥರ ಮಾಡ್ಕೊಳ್ಳಿ. ಎ ಪವರ್ ಎಕ್ಸ್ ಲಾಗ್ ಎ ಪ್ಲಸ್ ಬಿ ಪವರ್ ಎಕ್ಸ್ ಲಾಗ್ ಬಿ ಪ್ಲಸ್ ಸಿ ಪವರ್ ಎಕ್ಸ್ ಲಾಗ್ ಸಿ ಪ್ಲಸ್ ಡಿ ಪವರ್ ಎಕ್ಸ್ ಲಾಗ್ ಡಿ ಡಿವೈಡೆಡ್ ಬೈ ಇದು ಈ ಥರ ಆಗುತ್ತೆ ಮಲ್ಟಿಪ್ಲೈ ಆದಾಗ. ಲಾಗ್ ಕೆ ಏನಾಗುತ್ತೆ? ಎಕ್ಸಾಕ್ಟಲ್ಲಿ 0 ಹಾಕಿದ್ರೆ ಎ ಪವರ್ 0 ಲಾಗ್ ಎ, ಬಿ ಪವರ್ 0 ಅಂದರೆ 1 ಲಾಗ್ ಬಿ. ಇದು ಈ ಥರ ಬರುತ್ತೆ. ಇದು 1/4 ಆಚೆ ತಗೊಂಡು ಲಾಗ್ ಆಫ್ ಎ ಬಿ ಸಿ ಡಿ ಆಗುತ್ತೆ. ಲಾಗ್ ಕೆ ಇಸ್ ಈಕ್ವಲ್ ಟು ಲಾಗ್ ಎ ಬಿ ಸಿ ಡಿ ಪವರ್ 1/2. ಕೆ ಇಸ್ ಈಕ್ವಲ್ ಟು ಎ ಬಿ ಸಿ ಡಿ ಪವರ್ 1/4 ಆಗುತ್ತೆ ಅಷ್ಟೇ. Thank you. Please like, share and subscribe.